ಪ್ರಿಯ ಆಸರೆ ಟಿ ವಿ ವೀಕ್ಷಕರೇ, ನಿಮ್ಮೆಲ್ಲರೂ ಕೂಡ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ನಾನು ತಿಳಿಸೋದಕ್ಕೆ ಭಾಳ ಸಂತೋಷವುಳ್ಳವನಾಗಿದ್ದೇನೆ. ಈ ಒಂದು ಸಂದೇಶವನ್ನು ಕೇಳುತ್ತಿರುವ ನೀವು ಅನೇಕರಿಗಾಗಲೇ ಯೇಸು ಕ್ರಿಸ್ತನನ್ನು ಚೆನ್ನಾಗಿ ತಿಳಿದಿರಬಹುದು. ಇನ್ನು ಕೆಲವರು ಆತನನ್ನು ತಿಳಿದುಕೊಳ್ಳುವ ಹಾದಿಯಲ್ಲಿರಬಹುದು, ಅಥವಾ ಇದೇ ಮೊದಲನೇ ಬಾರಿಗೆ ನೀವು ಯೇಸು ಕ್ರಿಸ್ತನ ಬಗ್ಗೆ ಕೇಳುತ್ತಿರಬಹುದು. ನೀವು ಯಾರೇ ಆಗಿದ್ದರೂ ಕೂಡ ಇವತ್ತು ನಾನು ನೀಡುವಂಥ ಈ ಕ್ರಿಸ್ಮಸ್ ಸಂದೇಶವು ನಿಮಗೆ ಅನ್ವಯಿಸುತ್ತದೆ ಎಂಬುದಾಗಿ ನಾನು ನಂಬುವಾತನಾಗಿದ್ದೇನೆ. ಈ ಒಂದು ಸಂದೇಶವು ನಿಮಗೆ ಆಶೀರ್ವಾದಕರವಾಗಿರುತ್ತದೆ ಎಂಬುದಾಗಿ ನಾನು ಭಾವಿಸುವಾತನಾಗಿದ್ದೇನೆ. ನಿಮ್ಮೆಲ್ಲರೂ ಕೂಡ ತಿಳಿದಿರುವ ಹಾಗೆಯೇ ಕ್ರಿಸ್ಮಸ್ ಹಬ್ಬ ಅಂದರೆ ಯೇಸು ಕ್ರಿಸ್ತನ ಜನನವನ್ನು ಆಚರಿಸಿಕೊಳ್ಳುವಂಥ ವಿಷಯವಾಗಿದೆ. ಪ್ರಪಂಚದಾದ್ಯಂತ ಅನೇಕರು ಅನೇಕ ರೀತಿಯಲ್ಲಿ ಇದನ್ನು ಆಚರಿಸಿಕೊಳ್ತಾರೆ. ಯೇಸು ಕ್ರಿಸ್ತನು ನಿಜವಾಗಿಯೂ ಡಿಸೆಂಬರ್ 25ನೇ ತಾರೀಕು ಹುಟ್ಟಿದ್ರೆ ಅನ್ನೋದಕ್ಕೆ ನಮ್ಮಲ್ಲಿ ಯಾವುದೇ ದಾಖಲೆಗಳಿಲ್ಲ, ಸಾಕ್ಷಿಗಳಿಲ್ಲ. ಆದರೆ ಅನೇಕ ವರ್ಷಗಳಿಂದ ಈ ರೀತಿಯಾಗಿ ಆಚರಿಸಿಕೊಂಡು ಬಂದಿರೋದನ್ನು ನಾವು ಕಾಣ್ತಾ ಇದ್ದೇವೆ. ಅದು ಒಂದು ಮಾತ್ರ ನಾವು ಖಚಿತವಾಗಿ ಹೇಳಬಲ್ಲೆವು, ಯೇಸು ಸ್ವಾಮಿಯು 2000 ವರ್ಷಗಳ ಹಿಂದೆ ಈ ಲೋಕದಲ್ಲಿ ಜನಿಸಿದನೆಂಬುದಾಗಿ. ಹಾಗೂ ಅದರ ಕುರಿತು ಇತಿಹಾಸವು ಹೇಳ್ತಾ ಇದೆ. ಬೇರೆ ದೇಶದ ಚರಿತ್ರೆಗಳು, ರೋಮ ಸಾಮ್ರಾಜ್ಯದ ಚರಿತ್ರೆಗಳು, ಯಹೂದ್ಯ ಜನರ ಚರಿತ್ರೆಗಳು, ಗ್ರೀಕ್ ಚರಿತ್ರೆಗಳು, ಇವೆಲ್ಲವೂ ಕೂಡ ಯೇಸು ಕ್ರಿಸ್ತನ ಜನದ ಬಗ್ಗೆ ಮಾತನಾಡ್ತಾ ಇದೆ. ಯೇಸು ಕ್ರಿಸ್ತನು ಆತನ ಈ ಲೋಕದಲ್ಲಿ ಹುಟ್ಟಿದಂಥ ಎಲ್ಲ ವ್ಯಕ್ತಿಗಳಿಗಿಂತ ಅದು ವಿಭಿನ್ನವಾದ ಒಬ್ಬ ವ್ಯಕ್ತಿಯಾಗಿದ್ದ. ಆತನ ಜನನ ವಿಭಿನ್ನವಾಗಿತ್ತು, ಆತನ ಜೀವಿತ ವಿಭಿನ್ನವಾಗಿತ್ತು, ಆತ ನೀಡಿದ ಸಂದೇಶ ವಿಭಿನ್ನವಾಗಿತ್ತು, ಆತನ ಮಾಡಿದ ಕಾರ್ಯಗಳು ವಿಭಿನ್ನವಾಗಿತ್ತು. ಈ ಲೋಕದಲ್ಲಿ ಇನ್ನೆಂದಿಗೂ ಕೂಡ ಯಾರು ಕೂಡ ಮಾಡಿರತಕ್ಕಂಥ ಕಾರ್ಯಗಳನ್ನು ಆತನು ಮಾಡಿದ್ದನ್ನು ಚರಿತ್ರೆಯು ದಾಖಲಿಸಿದೆ. ಆತ ಕುಂಟರಿಗೆ ಕಾಲನ್ನು ನೀಡಿದ್ದ, ಕ್ರೂಡರಿಗೆ ಕಣ್ಣನ್ನು ನೀಡಿದ್ದ, ಸತ್ತವರನ್ನು ಕೂಡ ಎಬ್ಬಿಸಿದ್ದ, ದುರಾತ್ಮ ಶಕ್ತಿಗಳಿಂದ ಪೀಡಿತರಾಗಿದ್ದ ಜನರಿಗೆ ಆತನ ಬಿಡುಗಡೆಯನ್ನು ನೀಡಿದ್ದ. ಆತನು ಪರಲೋಕದ ತಂದೆಯನ್ನು, ಇಡೀ ಲೋಕದ ಸೃಷ್ಟಿಕರ್ತನನ್ನು ನಮಗೆ ಪ್ರಕಟಪಡಿಸಿದಂಥ ವ್ಯಕ್ತಿ ಆತನಾಗಿದ್ದ ಎಂಬುದನ್ನು ನಾನು ನಿಮಗೆ ತಿಳಿಸೋದಕ್ಕೆ ಬಯಸುವಾತನಾಗಿದ್ದೇನೆ. ಆತನ ಒಂದು ಮಹಾ ವ್ಯಕ್ತಿಯಾಗಿದ್ದ, ಆದರೆ ಕೇವಲ ಮನುಷ್ಯನಾಗಿರೋದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡ್ತೇವೆ. ಆತನ ಜೀವಿತವನ್ನು ಗಮನಿಸಿದಾಗ ನಮ್ಗೆ ಅರ್ಥ ಆಗುತ್ತೆ, ಆತನು ಒಂದು ಸಾಧಾರಣವಾದ ಅನೇಕರ ಹಾಗೆ ವ್ಯಕ್ತಿ ಆಗಿರಲಿಲ್ಲ ಎಂಬುದಾಗಿ. ಎಲ್ಲದಕ್ಕಿಂತ ಮಹತ್ಕರವಾದ ವಿಷಯವೇನೆಂದರೆ, ಆತನು ಮರಣವನ್ನು ಕೂಡ ಜಯಿಸಿ ಪುನರುತ್ಥಾನ ಹೊಂದಿದ ಇಡೀ ಜಗತ್ತಿನಲ್ಲೇ ಏಕೈಕ ವ್ಯಕ್ತಿಯಾಗಿದ್ದಾನೆ. ಅದು ನಮಗೆ ಸ್ಪಷ್ಟವಾಗಿ ತಿಳಿಯಪಡಿಸಬೇಕಾಗಿದೆ, ಸಾಧಾರಣವಾದ ವ್ಯಕ್ತಿ ಅಲ್ಲ ಎಂಬುದಾಗಿ. ಇವತ್ತು ಅಂಥ ಒಂದು ಮಹಾ ವ್ಯಕ್ತಿಯ ಜನನವನ್ನು ನಾವು ಆಚರಿಸ್ಕೊಳ್ತಾ ಇದ್ದೇವೆ. ಕ್ರೈಸ್ತರಾದ ನಾವೆಲ್ಲರೂ ಕೂಡ ಆತನ ದೇವರ ಮಗನು, ಆತನ ದೇವರೆಂಬುದಾಗಿ ನಾವು ನಂಬುತ್ತೇವೆ. ಆತನನ್ನು ನಾವು ಆಚರಿಸ್ಕೊಳ್ತಾ ಇದ್ದೇವೆ. ಇವತ್ತಿನ ಸಂದೇಶ ಏನಾಗಿದೆ ಅಂದರೆ, ತಂದೆಯಾದ ದೇವರು ನಮ್ಮೆಲ್ಲರೂ ಕೂಡ ಯಾವ ರೀತಿಯಾಗಿ ಆತನ ಮಗನ ಹುಟ್ಟುಹಬ್ಬಕ್ಕೆ ಆಹ್ವಾನಿಸಿರುತ್ತಾನೆ ಎಂಬುದಾಗಿ. ಈ ಒಂದು ಸಂದೇಶ ಕೇಳ್ತಿರಬೇಕಂದಾಗಿ ನೀವು ಕೂಡ ಯೋಚನೆ ಮಾಡಿ. ನಿಮ್ಮ ಮನೆಯಲ್ಲಿ ಒಂದು ಮಗು ಜನಿಸಿದಾಗ ಒಂದು ಬರ್ಡೇಯನ್ನು ಸೆಲೆಬ್ರೇಟ್ ಮಾಡ್ಕೋಬೇಕಂದ್ರೆ ಯಾರನ್ನೆಲ್ಲ ನೀವು ಸಹಜವಾಗಿ ನೀವು ಆಹ್ವಾನಿಸ್ತೀರ? ನೀವಾಗಲಿ, ಸಾಧಾರಣವಾಗಿ ಮಾತಾಡ್ಕೊಳ್ಬೇಕಂದ್ರೆ ಯಾರೇ ಆಗಲಿ, ಎಂಥ ಅವರ ಒಂದು ಇನ್ವೈಟ್ ಲಿಸ್ಟಲ್ಲಿ ಯಾರ್ಯಾರು ಇರ್ತಾರೆ ಎಂಬುದಾಗಿ ಸಹಜವಾಗಿ ನಾನು ನೋಡೋದಾದರೆ, ಅವರ ಒಂದು ಸ್ಟೇಟಸ್ಗೆ ತಕ್ಕಂಥ ಜನರು, ಅವರಿಗೆ ಬೇಕಾಗಿರತಕ್ಕಂಥ ಜನರನ್ನು ಮಾತ್ರ ಅವರು ಆಹ್ವಾನಿಸೋದನ್ನು ಸಹಜವಾಗಿ ನಾವು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನೂ ಕೆಲವರನ್ನು ಅವ್ರಿಗಿಂತ ಕೆಳಮಟ್ಟದಲ್ಲಿರ್ತಕ್ಕಂಥ ಜನರನ್ನು ಆಹ್ವಾನಿಸಿದ್ರು ಕೂಡ ಅದು ಬೇರೆ ಒಂದು ಉದ್ದೇಶದಿಂದ ಆಗಿರುತ್ತೆ ಹೊರತು ಅದು ಒಳ್ಳೆಯ ಹೃದಯದಿಂದ ಆಗಿರೋದಿಲ್ಲ. ಆದರೆ ಈ ಯೇಸು ಕ್ರಿಸ್ತನ ಜನನಕ್ಕೆ ತಂದೆಯಾದ ದೇವರು ಯಾರನ್ನು ಆಹ್ವಾನಿಸಿದೆ ಎಂಬ ಯೋಚನೆಯನ್ನು ನೀವೆಲ್ಲರೂ ಕೂಡ ಮಾಡಬೇಕೆಂಬುದಾಗಿ ಉತ್ತೇಜಿಸುವಾತನಾಗಿದ್ದಾನೆ. ನಾವು ಓದ್ತೇವೆ ಮತ್ತೇನು ಬರೆಸುವ ವಾರ್ತೆ 2ನೇ ಅಧ್ಯಾಯ ಹಾಗೂ ಲೂಕನ ಬರೆಸುವ ಸುವಾರ್ತೆ 2ನೇ ಅಧ್ಯಾಯ. ನಾವು ನೋಡಬೇಕಂದ್ರೆ ತಂದೆ ಯಾರನ್ನೆಲ್ಲ ಆಹ್ವಾನಿಸಿದ್ರು ತನ್ನ ಮಗನ ಒಂದು ಹುಟ್ಟು ಹಬ್ಬಕ್ಕೆ ಎಂಬುದಾಗಿ ನಾವು ನೋಡುವಾಗ ಅದು ಭಾಳ ನಮಗೆ ಆಶ್ಚರ್ಯವನ್ನು ಉಂಟು ಮಾಡುವಂಥ ವಿಷಯವಾಗಿದೆ. ಒಂದು ಕಡೆ ನಾವು ನೋಡ್ತೇವೆ, ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ತಂದೆಯಾದ ದೇವರು ದೇವದೂತರ ಮುಖಾಂತರ ಸಾಧಾರಣವಾದ ಕುರುಬರನ್ನು ಆಹ್ವಾನಿಸ್ತಾನೆ. ಇನ್ನೊಂದು ಕಡೆ ನೋಡ್ತೇವೆ, ಮತ್ತೇನು ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ತಂದೆಯಾದ ದೇವರು ಒಂದು ನಕ್ಷತ್ರವನ್ನು ಕಳಿಸಿದ್ರ ಮುಖಾಂತರ ಪಡುವಣ ಲೋಕದಿಂದ, ಮೂಡಣ ಲೋಕದಿಂದ, ಫ್ರಮ್ ದ ಈಸ್ಟಿಂದ ಜೋಯಿಷರನ್ನು, ಜ್ಞಾನಿಗಳನ್ನು, ಅಂದರೆ ಶ್ರೀಮಂತರನ್ನು ಆತನ ಆಹ್ವಾನಿಸ್ತಾ ಇದ್ದಾನೆ. ಅಂದರೆ ಇಲ್ಲಿ ಏನು ನಾವು ಗಮನಿಸೋಕ್ಕೆ ಸಾಧ್ಯವಾಗುತ್ತೆ ಅಂದರೆ,
ತಂದೆಯಾದ ದೇವರ ಒಂದು ಇನ್ವೈಟ್ ಲಿಸ್ಟಲ್ಲಿ ಯಾರಿದ್ದಾರೆ ಅಂದರೆ ಸಾಧಾರಣವಾದ ಕುರುಬರು ಇದ್ದಾರೆ, ಜ್ಞಾನಿಗಳಾದಂಥ ಜೋಯಿಷರು ಕೂಡ ಇದ್ದಾರೆ, ಎಲ್ಲರನ್ನು ಕೂಡ ಆಹ್ವಾನಿಸಿದ್ದಾನೆ. ಇದರ ಮುಖಾಂತರ ನಮ್ಮ ಪರಲೋಕದ ತಂದೆಯ ಹೃದಯವನ್ನು ಈ ಒಂದು ಮುಂಜಾನೆ ವೇಳೆಯಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸ್ಕೊಳ್ಬೇಕಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಈ ಪರಲೋಕದ ತಂದೆಯ ಹೃದಯ ಎಂಥದ್ದು ಎಂಬುದಾಗಿ. ಮೊದಲನೇ ವಿಷಯ, ಆತನ ಹೃದಯದಲ್ಲಿ ಶ್ರೀಮಂತರಿಗೂ ಸ್ಥಾನವಿದೆ, ಬಡವರಿಗೂ ಸ್ಥಾನವಿದೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಮೊದಲನೇದು ಕುರುಬರ ಬಗ್ಗೆ ನಾವು ಯೋಚನೆ ಮಾಡೋಣ. ಆ ದಿನಗಳಲ್ಲಿ ಕುರುಬರು ಭಾಳ ಕೀಳ್ಮಟ್ಟವಾಗಿ ನೋಡಲ್ಪಟ್ಟಂಥ ಜನರು. ಸಮಾಜದಲ್ಲಿ ಯಾವುದೇ ಸ್ಥಾನ, ಮಾನ, ಪದವಿ, ಗೌರವ ಅವರಿಗಿರಲಿಲ್ಲ. ಅವರು ಅಶುದ್ಧರೆಂಬುದಾಗಿ ಕಾಣಲ್ಪಡ್ತಾ ಇದ್ರು. ಅವರು ತೀರಾ ಬಡತನದಲ್ಲಿ ಇರ್ತಾಯಿದ್ರು. ಆ ದಿನಗಳ ಮೊದಲನೇ ಶತಮಾನದ ಒಂದು ಎಕನಾಮಿ ಕಂಡೀಷನನ್ನು ಯೋಚನೆ ಮಾಡೋದಾದರೆ ಭಾಳ ಇವತ್ತಿನ ದಿನಗಳ ಹಾಗೆ ಭಾಳ ಟ್ಯಾಕ್ಸ್ ಭಾಳ ಅಧಿಕವಾಗಿತ್ತು. ಬೆಲೆಗಳು, ಬೇಸಿಕ್ ಐಟಮ್ಸ್ ವಿಷಯಗಳ ಕುರಿತು ಬೆಲೆ ಕೂಡ ಭಾಳ ಅಧಿಕವಾಗಿತ್ತು. ಅದರಿಂದ ಜನರು ಭಾಳ ಕಷ್ಟಪಡ್ತಾರೆ. ಸಾಧಾರಣವಾಗಿ ಜನರೇ ಎಲ್ಲರೂ ಕೂಡ ಕಷ್ಟಪಡ್ತಾಯಿದ್ರು. ಇನ್ನು ನಾವು ಕುರುಬರ ಬಗ್ಗೆ ಯೋಚನೆ ಮಾಡೋದಾದರೆ ಅವರು ಇನ್ನೂ ಭಾಳ ಬಡತನದಲ್ಲಿ ಇದ್ದಂಥ ಜನರು. ಅಂಥವರ ಬಳಿಗೆ ದೇವರು ಈ ಒಂದು ಶುಭ ಸಮಾಚಾರವನ್ನು ಕಳಿಸ್ತಾ ಇದ್ದಾನೆ. ಅವರಿಗೆ ಯಾವುದೇ ಒಂದು ಒಳ್ಳೆಯ ಭವಿಷ್ಯತ್ತಿರಲಿಲ್ಲ, ಒಳ್ಳೆ ಮನೆಗಳಿರಲಿಲ್ಲ. ರಾತ್ರಿ ವೇಳೆ ಕೂಡ ಹೊಲದಲ್ಲಿ ಕುರಿಗಳನ್ನು ಕಾಯ್ಕೊಂಡು ಇದ್ದರು. ಅವರು ಅಷ್ಟು ಸಮಾಜದಲ್ಲಿ ಜನರು ಅವರ ಬುದ್ಧಿಯುಳ್ಳ ಜನರು, ವಿವೇಕವುಳ್ಳ ಜನರು ಎಂಬುದಾಗಿ ಕಾಣ್ತಾ ಇರಲಿಲ್ಲ. ಅವ್ರನ್ನ ಮೂರ್ಖರಾಗಿ ಕಾಣ್ತಾ ಇದ್ರು, ಅವ್ರ ಮೇಲೆ ಹಾಸ್ಯ ಮಾಡ್ತಾಯಿದ್ರು. ಯಹೂದ್ಯ ಸಂಪ್ರದಾಯದ ಪ್ರಕಾರ ಕೂಡ, ಅವರ ಧರ್ಮ ನಿಟ್ಟುಗಳ ಪ್ರಕಾರ ಕೂಡ ಅವರು ದೇವಾಲಯಕ್ಕೆ ಕೂಡ ಒಳಗೆ ಕೂಡ ಬರೋಕ್ಕೆ ಅವರಿಗೆ ಆಗ್ತಾ ಇರಲಿಲ್ಲ. ಅಂಥ ಒಂದು ಸ್ಥಾನದಲ್ಲಿದ್ದಂಥ ಕುರುಬರ ಬಳಿಗೆ ದೇವರು ಈ ಒಂದು ಶುಭ ಸಂದೇಶವನ್ನು ಕಳಿಸ್ತಾ ಇದ್ದಾನೆ. ಇದರ ಅರ್ಥ ಏನಾಗುತ್ತೆ ಅಂದರೆ ದೇವರ ಹೃದಯದಲ್ಲಿ ಬಡವರಿಗೆ ಸ್ಥಾನವಿದೆ ಎಂಬುದಾಗಿ. ಸಮಾಜದಲ್ಲಿ ಅವರಿಗೆ ಸ್ಥಾನ ಇಲ್ಲದೆ ಇರಬಹುದು. ಉತ್ತಮ ದರ್ಜೆಯಲ್ಲಿ ಇರತಕ್ಕಂಥ ಜನರ ಹೃದಯದಲ್ಲಿ ಅವರಿಗೆ ಸ್ಥಾನ ಇಲ್ಲದಿರಬಹುದು. ಆದರೆ ಪ್ರಿಯರೇ, ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ, ನಮ್ಮ ತಂದೆಯಾದ ದೇವರ ಹೃದಯದಲ್ಲಿ ಈ ಒಂದು ಸಾಧಾರಣವಾದ ಕುರುಬರಿಗೆ ಸ್ಥಾನವಿದೆ ಎಂಬುದಾಗಿ. ಇವತ್ತು ನೀವು ಯಾರಾಗಿದ್ದೀರಿ ಎಂಬುದಾಗಿ ನನಗೆ ಗೊತ್ತಿಲ್ಲ. ಶ್ರೀಮಂತರಾಗಿರಬಹುದು, ಬಡವರಾಗಿರಬಹುದು, ಅಥವಾ ಮಿಡ್ಲ್ ಕ್ಲಾಸ್ ಆಗಿರಬಹುದು, ಏನೇ ಆಗಿರಬಹುದು. ಆದರೆ ಒಂದು ಶುಭ ಸಮಾಚಾರವನ್ನು ನಾನು ನಿಮಗೆ ತಿಳಿಸಲು ಬಯಸ್ತೇನೆ. ಅದೇನೆಂದರೆ, ನಮ್ಮ ಸೃಷ್ಟಿಕರ್ತನಾದ ತಂದೆಯ ಹೃದಯದಲ್ಲಿ ನಿಮಗೆ ಆಹ್ವಾನವಿದೆ. ಆ ದಿನದಲ್ಲಿ ಯಾವ ರೀತಿಯಾಗಿ ದೇವದೂತರನ್ನು ಕಳಿಸಿಕೊಟ್ಟು ಈ ಕುರುಬರನ್ನು ಆಹ್ವಾನಿಸ್ತಾರೋ ತನ್ನ ಮಗನನ್ನು ನೋಡೋದಕ್ಕೋಸ್ಕರ, ಇವತ್ತು ಕೂಡ ಪ್ರಿಯ ಸಹೋದರ ಸಹೋದರಿಯರೇ, ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ತಿಳಿದುಕೊಳ್ಳುವುದಕ್ಕೆ, ಆತನ ಬಳಿಗೆ ಬರುವುದಕ್ಕೆ ತಂದೆಯಾದ ದೇವರು ನಿಮ್ಮನ್ನು ಕೂಡ ಆಹ್ವಾನಿಸ್ತಾ ಇದ್ದಾನೆ. ಕುರುಬರು ಯೇಸುವಿನ ಬಳಿಗೆ ಬಂದರು. ಅದೇ ರಾತ್ರಿ ಆ ದೇವದೂತರು ಹೇಳಿದ ಸಂದೇಶವನ್ನು ಕೇಳಿ ಪಕ್ಕನೆ ಅವರು ಯಾವುದೇ ತಡೆ ಮಾಡದೆ ಯೇಸು ಕ್ರಿಸ್ತನನ್ನು ನೋಡೋದಕ್ಕೆ ಬೆತ್ಲೆಹೇಮಿಗೆ ಬರ್ತಾರೆ. ಇನ್ಫ್ಯಾಕ್ಟ್ ನೋಡೋದಾದರೆ ಯೇಸುವಿನ ಮೊದಲನೇ ಕಂಡಂಥ ವ್ಯಕ್ತಿಗಳಾಗಿದ್ದಾರೆ ಮರಿಯಳು. ಯೋಸೇಫನ ಹೊರತಾಗಿ ಯೇಸು ಕ್ರಿಸ್ತನ ಮೊದಲನೇದಾಗಿ ಭೇಟಿಯಾಗಿದ್ದು ಈ ಸಾಧಾರಣವಾದ ಕುರುಬರು. ಒಂದು ಕ್ಷಣದಲ್ಲಿ ಅವರ ಜೀವಿತ ಬದಲಾಯಿತು. ಅವ್ರು ನೋಡ್ತೇವೆ, ಯೇಸುವನ್ನು ಕಂಡಾಗ ಅವರ ಸಂತೋಷದಿಂದ, ಆನಂದದಿಂದ, ಹರ್ಷದಿಂದ ಅವರು ಹೋಗಿ ಎಲ್ಲರೂ ಕೂಡ ಈ ಶುಭ ಸಮಾಚಾರವನ್ನು ಸಾರುವುದನ್ನು ನಾವು ಕಾಣ್ತಾ ಇದ್ದೇವೆ. ಯೇಸುವನ್ನು ಕಾಣುವಂಥ ಎಲ್ಲ ಜನರಲ್ಲೂ ಕೂಡ ಈ ಅನುಭವವು ಇವತ್ತು ಕೂಡ ಉಂಟಾಗುತ್ತೆ. ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ಸಂತೋಷವಿಲ್ಲದೆ ನೀವಿರಬಹುದು, ಸಮಾಧಾನವಿಲ್ಲದೆ ನೀವಿರಬಹುದು, ಅನೇಕ ಕಷ್ಟಗಳು, ಅನೇಕ ಒತ್ತಡಗಳಿಂದ ಸಿಲುಕಿ ನೀವು ಜೀವಿಸುತ್ತಿರಬಹುದು. ಆದರೆ ಒಮ್ಮೆ ನೀವು ಯೇಸುವನ್ನು ಭೇಟಿ ಆದಾಗ, ಕುರುಬರು ಯಾವ ರೀತಿಯಾಗಿ ಯೇಸುವನ್ನು ದರ್ಶಿಸಿದರೋ ಆ ಅನುಭವವು ನಿಮಗೆ ಆದಾಗ ನಿಮ್ಮ ಜೀವಿತವು ಇದ್ದ ಹಾಗೆ ಇರುವುದಕ್ಕೆ ಸಾಧ್ಯವಿಲ್ಲ. ಲೋಕವು ನೀಡಲಾದಂಥ ಸಂತೋಷವು, ಪ್ರೀತಿಯು, ಸಮಾಧಾನವು ಯೇಸುವನ್ನು ನೀಡೋದಕ್ಕೋಸ್ಕರ ಈ ಲೋಕಕ್ಕೆ ಬಂದಿದ್ದಾನೆ. ಪ್ರಿಯರೇ, ಇವತ್ತು ಈ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸ್ಕೊಳ್ತಾ ಇರಬೇಕಂದ್ರೆ ತಂದೆಯಾದ ದೇವರು ತನ್ನ ಮಗನ ಬಳಿಗೆ ನಿಮ್ಮೆಲ್ಲರೂ ಕೂಡ ವೈಯಕ್ತಿಕವಾಗಿ ಆತನು ಆಹ್ವಾನಿಸ್ತಾ ಇದ್ದಾನೆ. ಎರಡನೇದಾಗಿ ನಾವು ಈ ಜೋಯಿಷರ ಬಗ್ಗೆ ನಾವು ಯೋಚನೆ ಮಾಡಿ ನೋಡೋಣ. ಅವರು ಕೂಡ ಸಾಧಾರಣವಾದ ವ್ಯಕ್ತಿಗಳಲ್ಲ. ಒಂದು ಕಡೆ ಅತಿ ತೀರಾ ಬಡತನದಲ್ಲಿದ್ದಂಥ ಕುರುಬರನ್ನು ದೇವರು ತನ್ನ ಮಗನ ಒಂದು ಬರ್ಡೇ ಸೆಲೆಬ್ರೇಷನ್ಗೆ ಆಹ್ವಾನಿಸಿದ್ದನ್ನು
ನಾನು ಇಲ್ಲಿವರೆಗೂ ನಾನು ಹಂಚಿಕೊಂಡೆ. ಈಗ ಕೆಲವು ನಿಮಿಷಗಳು ಈ ಜೋಯಿಸರ ಬಗ್ಗೆ ಯೋಚನೆ ಮಾಡೋಣ. ಅವರು ಜ್ಞಾನಿಗಳು, ಅವರು ಶ್ರೀಮಂತರು, ಅವರು ಮೋಸ್ಟ್ ಪ್ರಾಬ್ಲಿ ಸ್ಕಾಲರ್ಸ್ ಕಮೆಂಟೇಟರ್ಸ್ ಎಲ್ಲ ಹೇಳ್ತಾರೆ ಅವರು ಪರ್ಷಿಯಾ ದೇಶದಿಂದ ಬಂದಿರಬಹುದು ಎಂಬುದಾಗಿ. ಬಹುಶಃ ಅವರ ದಾನಿಯೇಲನ ಗ್ರಂಥ 9ನೇ ಅಧ್ಯಾಯ 24-27 ಹಾಗೂ ಅರಣ್ಯಕಾಂಡ 24:17 ಬರತಕ್ಕಂಥ ಪ್ರವಾದನೆಗಳು ಅವರಿಗೆ ತಿಳಿದಿರಬಹುದು. ಆದ ಕಾರಣ ಅವರು ಒಂದು ನಕ್ಷತ್ರಗಳನ್ನು ಗಮನಿಸ್ತಾ ಇದ್ರು. ಆ ದಿನಗಳಲ್ಲಿ ವಿದ್ಯಾಭ್ಯಾಸದಲ್ಲಿ ಇವತ್ತಿನ ದಿನ ಬೇರೆ ಬೇರೆ ಸಬ್ಜೆಕ್ಟ್ಗಳಿರೋ ರೀತಿಯಲ್ಲಿ ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್, ಬಯಾಲಜಿ ಯಾವ ರೀತಿಯಾಗಿ ಸಬ್ಜೆಕ್ಟ್ಗಳಿರ್ತವೋ ಆ ದಿನದಲ್ಲಿ ಅಸ್ಟ್ರಾನಮಿ ಮತ್ತು ಅಸ್ಟ್ರಾಲಜಿ ಅಂದರೆ ಈ ಒಂದು ಗ್ರಹಗಳನ್ನು ಓದುವಂಥ ಒಂದು ಶಾಸ್ತ್ರ ಹಾಗೂ ಈ ಒಂದು ಜ್ಯೋತಿಷ್ಯ ಹೇಳುವಂಥ ಶಾಸ್ತ್ರ ಎಲ್ಲ ವಿದ್ಯಾಭ್ಯಾಸದ ಒಂದು ಸಬ್ಜೆಕ್ಟ್ಗಳಲ್ಲಿ ಅದು ಒಂದು ಸಬ್ಜೆಕ್ಟ್ ಆಗಿತ್ತು. ಆದ್ದರಿಂದ ಜ್ಞಾನಿಗಳು ಅವರಲ್ಲೊಂದು ಆಸಕ್ತಿ ಇತ್ತು. ಈ ಒಂದು ಪ್ರವಾದನೆಗಳು ಓದಿರಬಹುದು. ಆದ ಕಾರಣ ಈ ಲೋಕಕ್ಕೆ ಬರಬೇಕಾದ ರಕ್ಷಕನನ್ನು ಕುರಿತು ಅವರಲ್ಲಿ ಒಂದು ಕುತೂಹಲ ಇರ್ತಾ ಇತ್ತು, ಆಸಕ್ತಿ ಇರ್ತಾ ಇತ್ತು. ಅದನ್ನು ಅವರು ಗಮನಿಸ್ತಾ ಇದ್ರು. ಯೇಸು ಕ್ರಿಸ್ತು ಹುಟ್ಟಿದ ದಿನದಲ್ಲಿ ದೇವರು ಒಂದು ವಿಶೇಷವಾದ ನಕ್ಷತ್ರವು ಉದಯಿಸುವ ರೀತಿಯಲ್ಲಿ ಆಕಾಶದಲ್ಲಿ ದೇವರು ಮಾಡ್ತಾ ಇದ್ದಾನೆ. ಆ ಒಂದು ನಕ್ಷತ್ರದ ಮುಖಾಂತರ ಇದರ ಬಗ್ಗೆ ಹಳೆಯ ಒಡಂಬಡಿಕೆಯಲ್ಲಿ ದೇವರು ಮುಂಚೆ ತಿಳಿಸಿದ್ರು, ಸೂಚನೆಗಳನ್ನು ನೀಡಿದ್ರು ತನ್ನ ಮಗನ ಜನನದ ಬಗ್ಗೆ. ಆದ್ದರಿಂದ ಯೇಸು ಕ್ರಿಸ್ತನ ಜನನವು ಇದರಲ್ಲೂ ಕೂಡ ವಿಭಿನ್ನವಾಗಿದೆ. ಈ ಲೋಕದಲ್ಲಿ ಹುಟ್ಟೋಕ್ಕಿಂತ ಮುಂಚೆ ಆತನ ವ್ಯಕ್ತಿಯ ಎಲ್ಲ ವಿಷಯಗಳನ್ನು ಯಾರ ಬಗ್ಗೆ ಕೂಡ ಬರೆದಿರೋದನ್ನು ನಾವೆಂದಿಗೂ ಕೂಡ ಕೇಳಿರೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಯೇಸು ಕ್ರಿಸ್ತನ ಒಬ್ಬ ಒಂದು ವಿಭಿನ್ನ ವ್ಯಕ್ತಿ, ಆತನು ಸಾಧಾರಣವಾದ ವ್ಯಕ್ತಿ ಅಂತ ನಾವು ತೀರ್ಮಾನ ಮಾಡೋಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಯೇಸು ಕ್ರಿಸ್ತ ಹುಟ್ಟೋದಕ್ಕಿಂತ ಮುಂಚೆನೇ ಸಾವಿರಾರು ವರ್ಷಗಳಿಂದನೇ ದೇವರು ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ದೇವರ ಸೇವಕರ ಮುಖಾಂತರ ತನ್ನ ಮಗನು ಎಲ್ಲಿ ಹುಟ್ಟುತ್ತಾನೆ, ಯಾವ ರೀತಿ ಬೆಳೆಯುತ್ತಾನೆ, ಆತನು ಎಂತಹ ಕಾರ್ಯಗಳನ್ನು ಮಾಡ್ತಾನೆ, ಯಾವ ರೀತಿಯಾಗಿ ಮರಣಿಸುತ್ತಾನೆ, ಯಾವ ರೀತಿಯಾಗಿ ಪುನರುತ್ಥಾನ ಹೊಂದುತ್ತಾನೆ, ಈ ಎಲ್ಲ ಸಂಗತಿಗಳನ್ನು ಮುಂಚೆನೇ ದೇವರು ತಿಳಿಸಿದರು. ಇದು ನಮಗೆ ಒಂದು ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಬೇಕು. ಏನಂದರೆ ಇದು ಯೇಸು ಕ್ರಿಸ್ತನು ಈ ಲೋಕಕ್ಕೆ ಹುಟ್ಟಿದ ಸಾವಿರಾರು ಜನರಲ್ಲಿ ಆತನು ಮತ್ತೊಮ್ಮೆ ಅವರಲ್ಲಿ ಆತನೊಬ್ಬ ಸಾಧಾರಣವಾದ ವ್ಯಕ್ತಿ ಆಗಲಿಲ್ಲ, ಆದರೆ ಒಬ್ಬ ವಿಶೇಷವಾದ ವ್ಯಕ್ತಿ ಆತನ ದೇವರು ಎಂಬುದಾಗಿ. ಈ ಜ್ಞಾನಿಗಳ ಬಗ್ಗೆ ಬರೋಣ. ಇವರು ಈ ಗ್ರಂಥಗಳನ್ನು ಓದಿದ್ರು ಅಂತ ನನ್ನ ಒಂದು ಅನಿಸಿಕೆ. ನಕ್ಷತ್ರಗಳನ್ನು ಗಮನಿಸ್ತಾ ಇದ್ರು. ಒಂದು ರಾತ್ರಿ ಈ ಒಂದು ವಿಭಿನ್ನವಾದ ನಕ್ಷತ್ರವನ್ನು ಆಕಾಶದಲ್ಲಿ ಗಮನಿಸ್ತಾ ಇದ್ದಾರೆ. ಅದನ್ನು ಕಂಡ ತಕ್ಷಣ ಅವರು ಯೇಸುವಿನ ಕಾಣೋದಕ್ಕೋಸ್ಕರ ಬೆತ್ಲೆಹೇಮ್ ಕಡೆಗೆ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಇವರು ಸಾಧಾರಣವಾದ ಜ್ಞಾನಿಗಳಲ್ಲ. ಅವರ ಯಾಕೆ ದೇವರ ವಾಕ್ಯವರು ಜ್ಞಾನಿಗಳು ಎಂಬುದಾಗಿ ಹೇಳುತ್ತೆ ಅಂದರೆ, ಅವರು ಈ ಲೋಕದ ಜ್ಞಾನ ಆಗಲಿಲ್ಲ. ಲೋಕದ ಜ್ಞಾನವು ಬೇರೆ ರೀತಿ ಇರುತ್ತೆ. ಯಾವ ರೀತಿಯಾಗಿ ಹಣ ಮಾಡ್ಕೋಬೇಕು, ಯಾವ ರೀತಿ ಪದವಿ ಸ್ಥಾನಗಳನ್ನು ಗಳಿಸ್ಕೋಬೇಕು, ಅದು ಸ್ವಾರ್ಥವಾದ ಒಂದು ಜ್ಞಾನವಾಗಿರ್ತದೆ. ಈ ಜ್ಞಾನಿಗಳು ವಿಭಿನ್ನವಾದ ಜ್ಞಾನಿಗಳು. ಅವರು ದೇವರನ್ನು ಹುಡುಕ್ತಾ ಇದ್ದಾರೆ, ಯೇಸುವಿನ ಬಳಿಗೆ ಬರ್ತಾ ಇದ್ದಾರೆ. ಯೇಸುವಿನ ಕಂಡಾಗ ಆತನಿಗೆ ಸಾಗಿಲು ಬಿದ್ದು ಮೊಣಕಾಲೂರಿ ಆತನಿಗೆ ನಮಸ್ಕರಿಸಿ ಆತನ ಆರಾಧಿಸಿ ಆತನಿಗೆ ಉಡುಗೊರೆಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಚಿನ್ನ, ಬೆಳ್ಳಿ, ಬೋಳವನ್ನು ಯೇಸು ಕ್ರಿಸ್ತನಿಗೆ ಆ ಒಂದು ಬಹುಮಾನಗಳನ್ನು, ಉಡುಗೊರೆಗಳನ್ನು ನೀಡುವುದನ್ನು ನಾವು ಕಾಣ್ತಾ ಇದ್ದೇವೆ. ಇದರಿಂದ ನಮಗೇನು ಅರ್ಥ ಆಗುತ್ತೆ ಅಂದರೆ, ಈ ಜ್ಞಾನಿಗಳು ಕೂಡ ಒಂದು ವಿಶೇಷವಾದ ವ್ಯಕ್ತಿಗಳು. ನಾನು ಈ ರೀತಿಯಾಗಿ ಇಮ್ಯಾಜಿನ್ ಮಾಡ್ಕೊಳ್ತೇನೆ, ಈ ಜ್ಞಾನಿಗಳು ಏನೆಲ್ಲ ಪ್ರಯಾಸ ಪಟ್ಟಿರಬೇಕು ಎಂಬುದಾಗಿ ಯೇಸುವನ್ನು ನೋಡೋದಕ್ಕೋಸ್ಕರ. ಒಂದು ರಾತ್ರಿ ಎಷ್ಟು ಜನ ಜ್ಞಾನಿಗಳು ಬಂದರು ಎಂಬುದಾಗಿ ನಮಗೆ ಗೊತ್ತಿಲ್ಲ. ಅನೇಕರು ಬಂದಿರಬಹುದು. ಒಂದು ದಿನ ರಾತ್ರಿ ಎಲ್ಲ ಊಹಿಸ್ಕೊಳ್ಳಿ ಯಾವ ರೀತಿ ಇರ್ಬೋದು ಆ ಒಂದು ಸನ್ನಿವೇಶ ಎಂಬುದಾಗಿ. ಒಂದು ರಾತ್ರಿ ಒಂದು ನಕ್ಷತ್ರವನ್ನು ಗಮನಿಸ್ತಾರೆ. ಆ ಸ್ನೇಹಿತರೆಲ್ಲ ಒಬ್ಬನೊಬ್ಬರು ಕರ್ಕೊಳ್ತಾರೆ, ನೋಡೋಣ ಒಂದು ಹೊಸ ನಕ್ಷತ್ರ ಬಂದಿದೆ, ಇದೇ ದೇವರ ಮಗ ಹುಟ್ಟಿರೋ ಸೂಚನೆ ಎಂಬುದಾಗಿ ಅವರೊಬ್ಬರಲ್ಲಿ ಮಾತಾಡ್ಕೊಳ್ತಾ ಇರ್ಬೋದು. ಇನ್ನೇನು ಅವರು ಪ್ರಯಾಣಕ್ಕೆ ಪರ್ಷಿಯಿಂದ ಯೆರೂಸಲೇಮಿಗೆ ಪ್ರಯಾಣ ಸುಮಾರು 800-900 ಮೈಲಿ ದೂರ. ಅದು ಬರೋದಕ್ಕೆ ಭಾಳ ವರ್ಷನೇ ಹಿಡಿಯುತ್ತೆ. ನಾವು ಅಂದ್ಕೊಳ್ತೇವೆ, ಅನೇಕ ಸಾರಿ ಮೇಂಜರ್ಗಳನ್ನ ನೋಡ್ತೇವೆ, ಯೇಸು ಕ್ರಿಸ್ತನ ಒಂದು ಚಿಕ್ಕ ಕೂಸಿನ ಒಂದು ಇಮೇಜನ್ನು ನೋಡ್ತೇವೆ, ಮರಿಯಳು ಯೋಸೇಫಿನ ಒಂದು ಗೊಂಬೆಗಳನ್ನು ನೋಡ್ತೇವೆ, ಕುರುಬರ ಗೊಂಬೆಗಳನ್ನು ನೋಡ್ತೇವೆ, ಕುರಿಗಳ ಗೊಂಬೆಗಳನ್ನು ನೋಡ್ತೇವೆ, ಒಂಟೆಗಳ ಗೊಂಬೆಗಳನ್ನು ನೋಡ್ತೇವೆ, ಕ್ರಿಸ್ಮಸ್ ಟ್ರೀಯನ್ನು ನೋಡ್ತೇವೆ. ಇವೆಲ್ಲವನ್ನು ಕಂಡಾಗ ಜೋಯಿಸರು ಕೂಡ ಯೇಸು ಕ್ರಿಸ್ತ ಹುಟ್ಟಿದಾಗ ತಕ್ಷಣ ಅಲ್ಲಿ ಬಂದರು ಅಂತ ಅಂದ್ಕೊಳ್ತೇವೆ.
ಆದರೆ ಸತ್ಯವೇದವನ್ನು ನಾವು ಗಮನಿಸಿ ಓದುವಾಗ ಆತನು ಅವರ ಪರಿಚಯದಿಂದ ಈ ಬೆತ್ಲೆಹೇಮಿಗೆ ಬರೋಕ್ಕೆ ಸುಮಾರು 2 ವರ್ಷ ಆಗಿರ್ಬೋದು, 1 ವರ್ಷ ಆಗಿರ್ಬೋದು. ಅಷ್ಟು ದೂರದಿಂದ ಪ್ರಯಾಣ ಮಾಡಿ ಬರ್ತಾ ಇದ್ದಾರೆ. ನನ್ನ ಒಂದು ಇಮ್ಯಾಜಿನೇಷನ್ ಈ ರೀತಿ, ಆ ದಿನ ಅವ್ರ ಹೆಂಡತಿಗಳು ಕೇಳಿರ್ಬೋದು, ಈ ಒಂದು ಯಜಮಾನರು ಜ್ಞಾನಿಗಳು ಜೋಯಿಸರಿಗೆ, ಎಲ್ಲೂ ಹೋಗ್ತಾ ಇದ್ದಾರೆ ರಾತ್ರಿ ವೇಳೆಯಲ್ಲಿ ಎಂಬುದಾಗಿ. ಅವ್ರ ಉತ್ತರ ಏನಾಗಿರ್ಬೋದು, ನಮಗೆ ಗೊತ್ತಿಲ್ಲ, ಈ ಒಂದು ನಕ್ಷತ್ರ ಹುಟ್ಟಿದೆ, ಅದನ್ನು ಹೋಗ್ತಾ ಇದ್ದೇವೆ. ಅವ್ರ ಹೆಂಡ್ತಿರೋ ಇನ್ನೊಂದು ಪ್ರಶ್ನೆ ಕೇಳಿರ್ಬೋದು, ಎಷ್ಟು ದಿನದ ಪ್ರಯಾಣ, ಅವರ ಪುತ್ರ ಏನು ಗೊತ್ತಿಲ್ಲ, ಯಾವಾಗ ವಾಪಸ್ ಬರ್ತೀರಾ ಗೊತ್ತಿಲ್ಲ. ಈ ರೀತಿಯಾಗಿ ಅವರು ಮಾತುಕತೆ ನಡೆದಿರ್ಬೋದು ತಮ್ಮ ಮನೆಯವರೊಟ್ಟಿಗೆ. ಈ ಜ್ಞಾನಿಗಳು ಅವರು ಈ ಒಂದು ಯೇಸುವನ್ನು ತಿಳಿದಕ್ಕೋಸ್ಕರ ಅಂಥ ಒಂದು ಪ್ರಾಣವನ್ನು ಅವರೆಲ್ಲವನ್ನು ಕೂಡ ಬದಿಗಿಟ್ಟು ಬರ್ತಾ ಇದ್ದಾರೆ. ಅದಕ್ಕೆ ಅವ್ರನ್ನ ಜ್ಞಾನಿಗಳೆಂಬುದಾಗಿ, ನಿಜವಾದ ಜ್ಞಾನಿಗಳು, ವಿಭಿನ್ನವಾದ ಜ್ಞಾನಿಗಳು, ಪ್ರತ್ಯೇಕವಾದ ಜ್ಞಾನಿಗಳು ಎಂಬುದಾಗಿ ನಾವು ಕರೆಯೋದಕ್ಕೆ ಸಾಧ್ಯ. ಅವರನ್ನು ಶ್ರೀಮಂತರ ಕ್ಯಾಟಗರಿಗೆ ನಾನು ಹಾಕಲಿಕ್ಕೆ ನಾನು ಬಯಸ್ತೇನೆ. ಇದರಿಂದ ನಾನು ಏನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಅಂದರೆ, ದೇವರು ಶ್ರೀಮಂತರನ್ನು ಬಡವರನ್ನು ಇಬ್ಬರನ್ನು ಆಹ್ವಾನಿಸ್ತಾ ಇದ್ದಾನೆ. ಯೇಸು ಕ್ರಿಸ್ತನು ಇಡೀ ಲೋಕಕ್ಕೆ ರಕ್ಷಕನಾಗಿದ್ದಾನೆ. ಇಡೀ ಮಾನವ ಕುಲವನ್ನು ತಮ್ಮ ಪಾಪಗಳಿಂದ ರಕ್ಷಿಸೋದಕ್ಕೋಸ್ಕರ ಈ ಲೋಕಕ್ಕೆ ಬಂದಾಗ ತಂದೆಯಾದ ದೇವರು ಈ 2 ಗುಂಪಿನ ಜನರಿಗೂ ಕೂಡ ಆಹ್ವಾನ ನೀಡುತ್ತಾ ಇದ್ದಾನೆ. ಇವತ್ತು ಈ ಸಂದೇಶವನ್ನು ಕೇಳುತ್ತಿರುವ ನಿಮ್ಮನ್ನು ಕೂಡ ದೇವರು ತನ್ನ ಮಗನ ಹುಟ್ಟಿದ ಹಬ್ಬದ ಆಚರಣೆಗೆ ನಿಮ್ಮನ್ನು ಆಹ್ವಾನಿಸ್ತಾ ಇದ್ದಾನೆ. ನಾವು ಆತನನ್ನು ದರ್ಶಿಸೋದಕ್ಕೆ ನಾವು ಬರುವಂಥವರಾಗೋಣ. ಈಗಾಗಲೇ ನೀವು ಯೇಸುವನ್ನು ತಿಳಿದಿರಬಹುದು, ಸಂತೋಷಿಸಿರಿ, ಹರ್ಷಿಸಿರಿ, ಆತನ ನೀಡಿದ ರಕ್ಷಣೆ ಭಾಗವನ್ನು ಕೊಂಡಾಡಿರಿ. ಇನ್ನು ಕೆಲವರು ಯೇಸು ಕ್ರಿಸ್ತನ ಯಾರೆಂಬುದಾಗಿ ತಿಳಿದೇ ಒಂದು ಇರುವ ಪರಿಸ್ಥಿತಿಯಲ್ಲಿ ಇರುವುದಾದರೆ ಇವತ್ತು ಆತನನ್ನು ತಿಳಿದುಕೊಳ್ಳೋಕ್ಕೆ ಒಂದು ಒಳ್ಳೆಯ ಒಂದು ಸನ್ನಿವೇಶವಾಗಿದೆ. ನಿಮ್ಮ ಜೀವಿತವು ಇರೋದಕ್ಕೆ ಸಾಧ್ಯನೇ ಇಲ್ಲ. ಎರಡನೆಯದು, ಈ ಶ್ರೀಮಂತರನ್ನು ಬಡವರನ್ನು, ಈ ಜ್ಞಾನಿಗಳನ್ನು ಕುರುಬರನ್ನು ಇಬ್ಬರನ್ನ ಗಮನಿಸಿದಾಗ ಏನು ನಮ್ಗೆ ಅರ್ಥ ಆಗುತ್ತೆ ಅಂದರೆ, ಎರಡನೇ ವಿಷಯ, ಇವರಿಬ್ಬರಿಗೂ ಇರುವ ಸಮಸ್ಯೆಗಳು, ಅಗತ್ಯಗಳು ಒಂದೇ. ಅದು ಹೇಗೆ ಅಂತ ಕೇಳ್ತೀರಾ? ನಾವೊಂದು ಪ್ರಶ್ನೆ ನಾನು ಕೇಳಿದ್ರೆ ನಿಮಗೆಲ್ಲ, ಇಡೀ ಲೋಕವನ್ನು ಕಾಡುತ್ತಿರುವ ದೊಡ್ಡ ಸಮಸ್ಯೆ ಏನು, ಈ ಲೋಕದಲ್ಲಿ ಮನುಷ್ಯರು ಎದುರಿಸುತ್ತಿರುವ ಸವಾಲುಗಳು ಏನೆಂಬುದಾಗಿ ಒಂದು ವೇಳೆ ನಾನು ನಿಮ್ಮನ್ನು ಕೇಳೋದಾದರೆ, ಯಾರಾದರೂ ನಿಮ್ಮನ್ನು ಕೇಳೋದಾದರೆ ಸಾಧಾರಣವಾಗಿ ಜನರ ಉತ್ತರ ಏನಾಗಿರುತ್ತೆ? ಒಂದು ವೇಳೆ ಬಡತನ ಅಂತ ಹೇಳ್ಬೋದು, ಕರಪ್ಷನ್, ಭ್ರಷ್ಟತನ ಎಂಬುದಾಗಿ ಹೇಳ್ಬೋದು, ಇನ್ನು ರೋಗಗಳು ಎಂಬುದಾಗಿ ಹೇಳ್ಬೋದು, ದುಷ್ಟತನ, ಪಾಪಗಳು, ಅನೇಕ ವಿಷಯಗಳು ಎಂಬುದಾಗಿ, ಬೇರೆ ಬೇರೆ ಸಮಸ್ಯೆಗಳು ಎಂಬುದಾಗಿ ಜನರು ಹೇಳ್ಬೋದು. ಆದರೆ ಪ್ರಿಯರೇ, ಈ ಲೋಕದ ನಿಜವಾದ ಸಮಸ್ಯೆ ಏನಂತ ನಾವು ಹೇಳೋದಾದರೆ, ಇದರ ಒಂದು ಬೇರು ಎಲ್ಲ ಇಡೀ ನಾವು ಜೀವಿಸುತ್ತಿರೋ ಲೋಕದಲ್ಲಿ ಅನೇಕ ಸಮಸ್ಯೆಗಳನ್ನು, ಸವಾಲುಗಳನ್ನು ನಾವು ಎದುರಿಸ್ತಾ ಇದ್ದೇವೆ ಪ್ರತಿನಿತ್ಯ ಕೂಡ. ಅನ್ಯಾಯ, ಅಕ್ರಮ, ವಂಚನೆ, ಮೋಸ, ಬೇರೆ ಬೇರೆ ಒಂದು ಪರಿಸ್ಥಿತಿಗಳನ್ನು ಪ್ರತಿದಿನ ಈ ಲೋಕದಲ್ಲಿ ಜೀವಿಸುವಾಗ ನಾವು ಎದುರಿಸ್ತಾ ಇದ್ದೇವೆ. ಆದರೆ ನಮಗೆ ಭಾಳ ದುಃಖವನ್ನುಂಟು ಮಾಡುತ್ತೆ, ನೋವುಂಟು ಮಾಡುತ್ತೆ ಅಲ್ವಾ? ಆದರೆ ಅವೆಲ್ಲವೂ ಕೂಡ ನಿಜವಾದ ಸಮಸ್ಯೆನ, ಬಡತನ ನಿಜವಾದ ಸಮಸ್ಯೆನ ಅಂತ ನಾನು ನಿಮಗೆ ಕೇಳೋದಾದರೆ ನನ್ನ ಒಂದು ಅನಿಸಿಕೆ ಅಲ್ಲ. ಅವೆಲ್ಲವೂ ಕೂಡ ಸಿಂಪ್ಟಮ್ಸ್ ಎಂಬುದಾಗಿ ನಾನು ಹೇಳ್ತೇನೆ. ಅದೇ ನಿಜವಾದ ಕಾಯಿಲೆ ಅದು ಬೇರೆ ಇನ್ನೊಂದಾಗಿರುತ್ತೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿಗೆ ಕ್ಯಾನ್ಸರ್ ಅಂತ ಊಹಿಸ್ಕೊಳ್ಳೋಣ. ಆತನಿಗೆ ತಲೆನೋವು ಬರ್ಬೋದು, ಜ್ವರ ಬರ್ಬೋದು, ಮೈಕಾಲ್ಗಳ ನೋವು ಬರ್ಬೋದು, ಜೀರ್ಣ ಆಗದೆ ಇರ್ಬೋದು. ಅಂಥ ವ್ಯಕ್ತಿಗೆ ನೀವು ಬರೀ ಕ್ರೋಸಿನ್ನೋ ಇಲ್ಲ ಡೋಲೋನೋ ಬೇರೆ ಈ ಒಂದು ಚಿಕ್ಕ ಚಿಕ್ಕ ಮಾತ್ರೆಗಳು ಕೊಡ್ತಾಯಿದ್ರೆ ಆ ಕ್ಯಾನ್ಸರ್ ರೋಗ ಸರಿ ಹೋಗಿ ಸಾಧ್ಯ ಆಗುತ್ತೆ ಅಂತ ನೀವು ಅಂದ್ಕೊಳ್ತೀರಾ? ಇಲ್ಲ. ಹಾಗೆಯೇ ನಾನು ನೋಡ್ತಾ ಇರತಕ್ಕಂಥ ಎಲ್ಲ ಸಮಸ್ಯೆಗಳು, ಬಡತನ, ಅನ್ಯಾಯ, ಅಕ್ರಮ, ವಂಚನೆ, ದ್ವೇಷ, ಹಗೆತನ, ಅಸೂಯೆ, ಇವೆಲ್ಲವೂ ಕೂಡ ಸಿಂಪ್ಟಮ್ಸ್ ಇವೆಲ್ಲ. ಅದು ನಿಜವಾದ ಕಾಯಿಲೆ ಏನಂದರೆ ಪಾಪವಾಗಿದೆ. ಈ ಲೋಕದಲ್ಲಿರುವ ಪಾಪ. ಯಾವಾಗ ಮನುಷ್ಯನು ದೇವರಿಗೆ ಅವಿಧೇಯನಾಗಿ ಪಾಪ ಮಾಡಿದನೋ ಅದರ ಫಲವಾಗಿ ಈ ಲೋಕದಲ್ಲಿ ಅನೇಕ ದುಷ್ಟತನಗಳನ್ನು, ದುಷ್ಕಾರ್ಯಗಳನ್ನು ನಾವು ಎದುರಿಸ್ತಾ ಇದ್ದೇವೆ, ಕಾಣ್ತಾ ಇದ್ದೇವೆ. ಪ್ರೇರೆ, ಈ ಯೇಸು ಕ್ರಿಸ್ತನನ್ನು ದೇವರು ಯಾಕೆ ಕಳಿಸ್ಕೊಟ್ರು ಅಂದರೆ, ಈ ಬೇರು ಆಗಿರುವ ಈ ಪಾಪದ ಬೇರನ್ನು ಕಿತ್ತು ಎಸೆದು ನಮ್ಮೆಲ್ಲರೂ ಕೂಡ ನಮ್ಮ ಪಾಪಗಳಿಂದ ರಕ್ಷಿಸೋಕ್ಕೋಸ್ಕರ, ದೇವರಿಂದ ಅಗಲಿ ಹೋಗಿರುವ ಸಂಬಂಧವನ್ನು ನಮ್ಮನ್ನು ತಿರುಗಿ ಆತನೊಟ್ಟಿಗೆ ಒಂದಾಗಿಸೋದಕ್ಕೋಸ್ಕರ ದೇವರು ನಮ್ಮನ್ನು ಆಹ್ವಾನಿಸ್ತಾ ಇದ್ದಾನೆ.
ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ಇದರಲ್ಲಿ ಭೇದ ಭಾವ ಇಲ್ಲ. ಶ್ರೀಮಂತರಾಗಿರಬಹುದು, ಬಡವರಾಗಿರಬಹುದು, ಅವರಿಗಿರುವ ಸಮಸ್ಯೆ ಒಂದೇ, ಅದು ಪಾಪದ ಸಮಸ್ಯೆ. ನಮ್ಮೆಲ್ಲರೂ ಕೂಡ ಪಾಪದ ಸ್ವಭಾವವಿದೆ. ಹುಟ್ಟುವಾಗಲೇ ಆ ಪಾಪದ ಸ್ವಭಾವದಲ್ಲಿ ಹುಟ್ಟುತ್ತಾ ಇದ್ದೇವೆ. ಮುಂದುವರೆದು ಪಾಪದ ಕಾರ್ಯಗಳಲ್ಲಿ ಬೆಳೆಯುತ್ತೇವೆ. ನಾವು ಪಾಪಿಗಳಾಗಿ ನಾವು ದೇವರು ನಮಗೆ ನೀಡಬೇಕಾಗಿರುವ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲಾಗದೆ ನಾವು ಹೋಗ್ತಾ ಇದ್ದೇವೆ ಪ್ರಿಯರೇ. ಈ ಒಂದು ಸತ್ಯವನ್ನು ಈ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸ್ಕೊಳ್ಬೇಕಂದ್ರೆ ನಾವೆಲ್ಲರೂ ಕೂಡ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ದೇವರು ಆ ಪಾಪವನ್ನು ನಮ್ಮಿಂದ ತೆಗೆದಕ್ಕೋಸ್ಕರ, ಈ ಲೋಕದಿಂದ ಆ ಪಾಪವನ್ನು ತೆಗೆದು ಹಾಕಿ ನಮ್ಮನ್ನು ಆತನೊಟ್ಟಿಗೆ ಸೇರಿಸಿಕೊಳ್ಳೋದಕ್ಕೋಸ್ಕರ ಈ ಲೋಕಕ್ಕೆ ಬಂದಿದ್ದಾನೆಂಬುದಾಗಿ ಈ ದಿನ ನಾನು ಹೇಳೋದಕ್ಕೆ ನಾನು ಬಯಸುವ ಆತನಾಗಿದ್ದೇನೆ. ಇದು ನಮ್ಮ ಸಮಸ್ಯೆ. ಇಡೀ ಮಾನವ ಕುಲನ ಕಾಡುತ್ತಿರುವ ನಿಜವಾದ ಸಮಸ್ಯೆ ಪಾಪ. ಇದು ಯಾವುದೇ ರಾಜಕೀಯ ವ್ಯವಸ್ಥೆ ಸರಿ ಮಾಡೋದಕ್ಕೆ ಸಾಧ್ಯವಿಲ್ಲ, ಯಾವುದೇ ಕಾನೂನು ಸರಿ ಮಾಡೋಕ್ಕೆ ಸಾಧ್ಯವಿಲ್ಲ, ಯಾವುದೇ ಜನರು ಇದನ್ನು ಸರಿ ಮಾಡೋಕ್ಕೆ ಸಾಧ್ಯವಿಲ್ಲ. ಇದನ್ನು ದೇವರು ಮಾತ್ರ ತನ್ನ ಮಗನ ಮುಖಾಂತರ ನಮ್ಮನ್ನು ಪಾಪಗಳಿಂದ ಬಿಡಿಸೋದಕ್ಕೆ ಸಾಧ್ಯ ಪ್ರಿಯರೇ. ಇವತ್ತು ಲೋಕದಲ್ಲಿ ಅನೇಕರು ನಾನಾ ರೀತಿಯಾದ ಪಾಪಗಳಲ್ಲಿ ಬಂಧನಕ್ಕೆ ಒಳಗಾಗಿದ್ದಾರೆ. ಅನೇಕರು ಆ ಒಂದು ಅರಿವಿಕೆ ಇದೆ. ನಮ್ಮೆಲ್ಲರೂ ಕೂಡ ದೇವರ ಮನಸ್ಸಾಕ್ಷಿಯನ್ನು ಕೊಟ್ಟಿದ್ದಾರೆ. ನಾವು ಪಾಪ ಮಾಡುವಾಗ ನಮ್ಮ ಮನಸ್ಸಾಕ್ಷಿ ಚುಚ್ಚುತ್ತೆ. ಆದರೆ ಅದರಿಂದ ಬಿಡುಗಡೆ ಹೊಂದಿಕೊಳ್ಳೋದಕ್ಕೆ, ವಿಮುಕ್ತಿ ಹೊಂದಿಕೊಳ್ಳೋಕ್ಕೆ ಸಾಧ್ಯವಾಗ್ತಾ ಇಲ್ಲ. ಯೇಸುವನ್ನು ನಾವು ನಂಬುವಾಗ, ಯೇಸುವಿನ ಬಳಿಗೆ ನಾವು ಬರುವಾಗ ಆ ಪಾಪದಿಂದ ನಾವು ಬಿಡುಗಡೆ ಹೊಂದ್ಕೊಳ್ತೇವೆ. ಇದಕ್ಕೆ ಶ್ರೀಮಂತರು ಬಡವರನ್ನ ಭೇದ ಭಾವ ಇಲ್ಲ. ಇನ್ನೊಂದು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ, ಇಬ್ಬರು ಕೂಡ ಅಗತ್ಯಗಳಿವೆ. ಶ್ರೀಮಂತರಿಗೂ ಅಗತ್ಯಗಳಿವೆ, ಬಡವರಿಗೂ ಅಗತ್ಯಗಳಿವೆ. ಶ್ರೀಮಂತರು ಬಡವರನ್ನ ನೋಡಿದ್ರೆ ಅಂದ್ಕೊಳ್ತಾರೆ, ಅರೆ ಗುಡಿಸ್ಲಿರುವ ಜನರು ಅವರೆಷ್ಟು ಸಮಾಧಾನವಾಗಿದ್ದಾರೆ, ಸಂತೋಷವಾಗಿದ್ದಾರೆ ಅಂತ ಅವ್ರು ಅಂದ್ಕೊಳ್ತಾರೆ. ಈ ಗುಡಿಸ್ಲಲ್ಲಿ ಚಿಕ್ಕ ಮನೆಯಲ್ಲೋ ಬಡವರೆಲ್ಲ ಅಂದ್ಕೊಳ್ತಾರೆ, ಅರೆ ನಾವು ಶ್ರೀಮಂತರಾಗಿರೋ ಚೆನ್ನಾಗಿರೋದು, ಅವ್ರನ್ನ ಎಂಥ ಒಳ್ಳೆಯ ಮನೆಗಳಿದ್ದಾರೆ, ಎಂಥ ಒಳ್ಳೆಯ ಬಟ್ಟೆಗಳು ಹಾಕ್ಕೊಳ್ತಾ ಇದ್ದಾರೆ, ಎಂಥ ವಾಹನಗಳಲ್ಲಿ ಅವರು ಓಡಾಡ್ತಾ ಇದ್ದಾರೆ, ಅವರಲ್ಲಿ ಜೋರ ಸಂತೋಷ ಸಮಾಧಾನ ಇದೆ ಎಂಬುದಾಗಿ ಅನ್ಕೋಬೋದು. ಬಟ್ ನಿಜವಾದ ಅಂಶ ಏನಂದರೆ, ಶ್ರೀಮಂತರಲ್ಲಾಗಲಿ ಬಡವರಲ್ಲಾಗಲಿ ಇಬ್ಬರಲ್ಲೂ ಕೂಡ ಸಂತೋಷ ಇಲ್ಲ, ಸಮಾಧಾನ ಇಲ್ಲ, ಅವರಲ್ಲಿ ಪ್ರೀತಿ ಇಲ್ಲ. ಅವುಗಳ ಹೊಂದಿಕೊಳ್ಳೋದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಅವರು ಪ್ರಯತ್ನಿಸ್ತಾ ಇದ್ದಾರೆ ಪ್ರಿಯರೇ. ಈ ನಿಜವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಶ್ರೀಮಂತರು ಕೂಡ, ಏಕೆಂದರೆ ಈ ನಿಜವಾದ ಪ್ರೀತಿ, ಸಂತೋಷ, ಸಮಾಧಾನ, ಒಂದು ಸಂರಕ್ಷಣೆ, ಭದ್ರತೆ ಇವೆಲ್ಲವೂ ಕೂಡ ಹಣದಿಂದ ನಾವು ಪಡೆದುಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಜನರು ಇದನ್ನು ನೀಡೋದಕ್ಕೆ ಸಾಧ್ಯವಿಲ್ಲ. ಈ ಲೋಕದಲ್ಲಿರತಕ್ಕಂಥ ವಸ್ತುಗಳು ಇವೆಲ್ಲವನ್ನು ನೀಡೋದಕ್ಕೆ ಸಾಧ್ಯವಿಲ್ಲ. ಅನೇಕರು ಅದರಿಂದ ಓಡ್ತಾ ಇದ್ದಾರೆ, ಅಂದ್ಕೊಳ್ತಾರೆ ಹೆಚ್ಚಾಗಿ ಹಣ ಸಂಪಾದನೆ ಮಾಡಿದ್ರೆ ನಮ್ಗೆ ಬೇಕಾದ್ರೆ ಶಾಂತಿ ಸಮಾಧಾನ ಎಲ್ಲ ಸಿಗುತ್ತೆ ಎಂಬುದಾಗಿ. ಆದರೆ ಅದು ನಿಜ ಇಲ್ಲ ಎಂಬುದಾಗಿ ನೀವು ಶ್ರೀಮಂತರು ನೋಡುವಾಗ, ಅವರೊಟ್ಟಿಗೆ ನೀವು ಮಾತನಾಡುವಾಗ ಅದು ನಿಮಗೆ ಅರ್ಥ ಆಗುತ್ತೆ ಪ್ರಿಯರೇ. ನಾನು ಇವತ್ತು ಈ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸ್ಕೊಳ್ಬೇಕಂದ್ರೆ ನಾವು ಅರ್ಥ ಮಾಡ್ಕೊಳ್ಳುವಂಥರಾಗೋಣ. ದೇವರು ತನ್ನ ಮಗನನ್ನು ಕಳಿಸೋದ್ರ ಮುಖಾಂತರ ಎಲ್ಲರೂ ಕೂಡ ಸಂತೋಷ, ಸಮಾಧಾನ, ಪ್ರೀತಿ, ಭದ್ರತೆ ಇವೆಲ್ಲವನ್ನು ಕೂಡ ಅದನ್ನು ಒದಗಿಸುವುದಕ್ಕೆ ತನ್ನ ಕೈಗಳನ್ನು ಚಾಚಿ ನಿಮ್ಮ ಮುಂದೆ ನೀಡಿದ್ದಾನೆ. ಶ್ರೀಮಂತರಾಗಿರಬಹುದು, ಬಡವರಾಗಿರಬಹುದು, ಯಾವ ರೀತಿಗೆ ಕುರುಬರು ಬಂದು ಅದನ್ನು ಪಡ್ಕೊಂಡ್ರೋ, ಈ ಜೋಯಿಷ ಜ್ಞಾನಿಗಳು ಶ್ರೀಮಂತರು ಬಂದು ಪಡೆದುಕೊಂಡ್ರೋ, ಇವತ್ತು ನಾವು ಯೇಸುವಿನ ಬಳಿಗೆ ಬಂದಾಗ ನಮ್ಮ ಪಾಪದ ಸಮಸ್ಯೆಯಿಂದ ನಾವು ಪರಿಹಾರ ಹೊಂದ್ಕೊಳ್ತೇವೆ. ನಮ್ಮ ಅಗತ್ಯ ಒಂದು ವೇಳೆ ನಾವು ಏಕಾಂಗಿ ಇರಬಹುದು, ನಮ್ಮಲ್ಲಿ ಒಬ್ಬಂಟಿಗರಾಗಿ ನಾವು ಇರಬಹುದು, ಬಲಿನರಾಗಿ ನಾವು ಕಾಣ್ತಾ ಇರ್ಬೋದು, ಒಂದು ವೇಳೆ ಒಳ್ಳೆಯ ಮನೆ ಇರ್ಬೋದು, ಜನರಿರ್ಬೋದು, ಆದರೂ ಕೂಡ ಒಳಗೆ ಖಾಲಿತನ ಇರಬಹುದು. ಒಂದು ವೇಳೆ ನಾವು ಬಡವರಾಗಿರಬಹುದು. ಏನೇ ಆಗಿರಲಿ, ನಿಜವಾದ ಸಂತೋಷ, ಸಮಾಧಾನ, ಸಂತೃಪ್ತಿಯನ್ನು ನೀಡೋದಕ್ಕೋಸ್ಕರ ದೇವರು ನಮಗೆ ಕರೀತಾ ಇದ್ದಾನೆ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ, ದೇವರು ಶ್ರೀಮಂತರನ್ನು ಬಡವರನ್ನು ಇಬ್ಬರನ್ನು ಆಹ್ವಾನಿಸ್ತಾ ಇದ್ದಾನೆ. ಯಾಕೆಂದರೆ ಶ್ರೀಮಂತರಿಗೂ ಬಡವರಿಗೂ ಇರುವಂಥ ಸಮಸ್ಯೆಗಳು, ಅಗತ್ಯಗಳು ಒಂದೇ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಮೂರನೇದು, ದೇವರು ಯಾವ ರೀತಿಯಾಗಿ ಅವರಿಗೆ ಪ್ರಕಟ ಮಾಡ್ಕೊಳ್ತಾ ಇದ್ದಾನೆ ಅನ್ನೋದನ್ನು ನಾನು ಸ್ವಲ್ಪ ನಿಮಿಷ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ನಾವು ಪ್ರಯತ್ನಿಸುವಂಥವರಾಗೋಣ. ಶ್ರೀಮಂತರನ್ನು ಹಾಗೂ ಬಡವರನ್ನು ದೇವರು ಯಾವ ರೀತಿಯಾಗಿ ಆಹ್ವಾನಿಸಿದೆ ಎಂಬುದಾಗಿ. ಕುರುಬರಿಗೆ ಯಾವ ಸೂಚನೆ ನೀಡಿದ್ರು? ದೇವದೂತರು ಬಂದು ಪ್ರತ್ಯಕ್ಷ ಆದರು. ದೇವದೂತರು ಅವರಿಗೆ ಬೆತ್ಲೆಹೇಮಿನಲ್ಲಿ ಜನಿಸಿರುವ ದೇವಕುಮಾರನ ಬಗ್ಗೆ ತಿಳಿಸ್ತಾರೆ, ಆಹ್ವಾನಿಸ್ತಾರೆ. ಜೋಯಿಷರನ್ನು ನಾವು ಕಾಣಬೇಕಂದ್ರೆ ಅವರಿಗೆ ನಕ್ಷತ್ರವನ್ನು ದೇವರು ತೋರಿಸ್ತಾ ಇದ್ದಾರೆ. ಒಂದು ನಿಮಿಷ ಯೋಚನೆ ಮಾಡಿ ನೋಡಿ, ಈ ಕುರುಬರಿಗೆ ದೇವರು ನಕ್ಷತ್ರವನ್ನು ಕೊಟ್ಟು ಜೋಯಿಷರಿಗೆ ದೇವದೂತರ ಕಳಿಸಿದ್ರೆ ಏನಾಗಿರೋದು ಅಂತ. ಈ ಒಂದು ಕುರುಬರಿಗೆ ನಕ್ಷತ್ರ ಬಗ್ಗೆ ಏನೂ ಕೂಡ ಅರ್ಥ ಆಗ್ತಾ ಇರಲಿಲ್ಲ. ಅವರು ಆಕಾಶವನ್ನು ನೋಡ್ತಾ ಇದ್ರು, ಸಾವಿರಾರು ಲಕ್ಷಾಂತರ ನಕ್ಷತ್ರಗಳಲ್ಲಿ ಅದು ಒಂದು ನಕ್ಷತ್ರ ಎಂಬುದಾಗಿ ಅದರ ಬಗ್ಗೆ ನೋಟಿಸ್ ಕೂಡ ಮಾಡ್ತಾ ಇರಲಿಲ್ಲ.
ಅದರ ಬಗ್ಗೆ ತಿಳುವಳಿಕೆನೇ ಗ್ರಹಿಸುವಿಕೆನೇ ಆಗ್ತಾ ಇರಲಿಲ್ಲ. ಒಂದು ವೇಳೆ ಈ ಒಂದು ಜೋಯಿಸರು ದೇವದೂತರ ಕಳಿಸಿದ್ರಾಗಿದ್ದರೆ ಅದು ಒಂದು ಇಮ್ಯಾಜಿನೇಷನ್ನೋ ಒಂದು ಕಲ್ಪನೆನೋ ಅಂದ್ಕೊಂಡು ನಿರ್ಲಕ್ಷ್ಯ ಮಾಡಿರ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಆದರೆ ದೇವರು ಯಾರನ್ನು ಯಾವ ರೀತಿಯಾಗಿ ಸಂಧಿಸಬೇಕು ಎಂಬುದಾಗಿ ಚೆನ್ನಾಗಿ ಗೊತ್ತು. ಈ ಒಂದು ಬಡವರಿಗೆ, ಕುರುಬರಿಗೆ ದೇವದೂತರನ್ನು ನೇರವಾಗಿ ಕಳಿಸ್ತಾ ಇದ್ದಾರೆ. ಈ ಒಂದು ಶ್ರೀಮಂತರಿಗೆ, ಜ್ಞಾನಿಗಳಿಗೆ ನಕ್ಷತ್ರವನ್ನು ಸೂಚನೆಯಾಗಿ ದೇವರು ನೀಡ್ತಾ ಇದ್ದಾರೆ. ಅಂದರೆ ಅರ್ಥ ಏನಂದರೆ ದೇವರು ಯಾರನ್ನು ಯಾವ ರೀತಿಯಾಗಿ ಭೇಟಿಯಾಗಬೇಕೆಂಬುದಾಗಿ ಆತನಿಗೆ ಚೆನ್ನಾಗಿ ಗೊತ್ತು. ಚಿಕ್ಕ ಮಕ್ಕಳೊಟ್ಟಿಗೆ ಯಾವ ರೀತಿ ಅದನ್ನು ಭೇಟಿಯಾಗಬೇಕು, ಯವನಸ್ಥರಿಗೆ ಯಾವ ರೀತಿ ಅದನ್ನು ಭೇಟಿಯಾಗಬೇಕು, ವಿದ್ಯಾವಂತರೊಟ್ಟಿಗೆ ಯಾವ ರೀತಿ ಅದನ್ನು ಭೇಟಿಯಾಗಬೇಕು, ಪಟ್ಟಣದ ಜನರಲ್ಲಿ ಯಾವ ರೀತಿ ಅದನ್ನು ಭೇಟಿಯಾಗಬೇಕು, ಹಳ್ಳಿಯ ಜನರಿಗೆ ಯಾವ ರೀತಿಯಾಗಿ ಅದನ್ನು ಭೇಟಿಯಾಗಬೇಕು, ಪ್ರತಿಯೊಬ್ಬರನ್ನು ಕೂಡ ಯಾವ ರೀತಿಯಾಗಿ ಭೇಟಿಯಾಗಬೇಕು ಅವರ ಲೆವೆಲ್ಗೆ ತಕ್ಕ ಹಾಗೆ, ಅವರು ಅರ್ಥ ಮಾಡಿಕೊಳ್ಳುವ ತಕ್ಕ ಹಾಗೆ ಆತನು ಪ್ರಕಟ ಮಾಡಿಕೊಳ್ಳುವಂಥ ದೇವರಾಗಿದ್ದಾನೆ. ಅದೆಷ್ಟು ಒಳ್ಳೆಯ ವಿಷಯ ನೋಡಿ. ನಾವೆಲ್ಲರೂ ಕೂಡ ಆತನ ಲೆವೆಲ್ಗೆ ಬರಬೇಕೆಂಬುದಾಗಿ ದೇವರು ರಚನೆ ಮಾಡ್ತಾ ಇಲ್ಲ. ಆ ರೀತಿಯಾಗಿದ್ದರೆ ನಾವೆಲ್ಲರೂ ಕೂಡ ದೇವರನ್ನ ತಿಳ್ಕೊಳ್ಳೋದಕ್ಕೆ, ದೇವರನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಭಾಳ ಕಷ್ಟ ಆಗಿರ್ಬೋದು. ಆದರೆ ಈ ಕ್ರಿಸ್ಮಸ್ ದಿನದಂದು ನಾವು ಅರ್ಥ ಮಾಡ್ಕೊಳ್ಬೇಕಾದ ವಿಷಯ ಅಂದರೆ ದೇವರು ಪ್ರತಿಯೊಬ್ಬರು ಕೂಡ ಪ್ರೀತಿಸ್ತಾ ಇದ್ದಾನೆ, ದೇವರು ಪ್ರತಿಯೊಬ್ಬರು ಕೂಡ ಕರೀತಾ ಇದ್ದಾನೆ. ದೇವರಿಗೆ ನಮ್ಮ ಎಲ್ಲ ಅಗತ್ಯಗಳು ಚೆನ್ನಾಗಿ ಗೊತ್ತಿವೆ, ದೇವರಿಗೆ ನಮ್ಮ ಎಲ್ಲ ಸಮಸ್ಯೆಗಳು ಚೆನ್ನಾಗಿ ಗೊತ್ತಿವೆ. ಆದ್ದರಿಂದ ಪ್ರತಿಯೊಬ್ಬರು ನೀವಿರುವ ಸ್ಥಾನದಲ್ಲೇ, ನೀವಿರುವ ಮಟ್ಟದಲ್ಲೇ ನಿಮ್ಮ ಬಳಿಗೆ ಆತನು ಬರ್ತಾ ಇದ್ದಾನೆ. ಇದೇ ಕ್ರೈಸ್ತತ್ವಕ್ಕೂ ಇಡೀ ಜಗತ್ತಿನ ಎಲ್ಲ ಧರ್ಮಗಳಿಗೂ ಇರತಕ್ಕಂಥ ಒಂದು ಮುಖ್ಯ ವ್ಯತ್ಯಾಸ. ಎಲ್ಲ ಧರ್ಮಗಳು, ಎಲ್ಲ ಒಂದು ಫಿಲಾಸಫೀಸ್, ನಾವು ದೇವರನ್ನು ಯಾವ ರೀತಿಯಾಗಿ ಭೇಟಿ ಆಗಬೇಕು, ನಾವು ಯಾವ ರೀತಿ ದೇವರ ಸಮೀಪಕ್ಕೆ ಹೋಗಬೇಕು ಎಂಬುದಾಗಿ ಯಾವ ರೀತಿ ಪ್ರಯತ್ನಿಸಬೇಕೆಂಬುದಾಗಿ ಹೇಳ್ತಾರೆ. ಆದರೆ ಕ್ರೈಸ್ತತ್ವದ ವಿಶೇಷತೆ ಏನೆಂದರೆ ದೇವರು ಪರಲೋಕದ ಮಹಿಮೆಯನ್ನು ಬಿಟ್ಟು ನಮ್ಮನ್ನು ಭೇಟಿಯಾಗೋದಕ್ಕೆ ನಮ್ಮ ಬಳಿಗೆ ಬರುವಂಥ ದೇವರಾಗಿದ್ದಾನೆ. ಇದು ಮನುಷ್ಯರು ದೇವರಿಗೆ ಸೇರೋ ಪ್ರಯತ್ನವಲ್ಲ, ಆದರೆ ದೇವರು ಮನುಷ್ಯನ ಸೇರೋದಕ್ಕೆ ಪ್ರಯತ್ನಿಸುವುದೇ ಈ ಕ್ರಿಸ್ಮಸ್ ಹಬ್ಬದ ಒಂದು ವಿಶೇಷತೆ ಆಗಿದೆ ಪ್ರಿಯರೇ. ಆದ್ದರಿಂದ ಈ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಿಕೊಳ್ತಿರುವ ಈ ಸಂದರ್ಭದಲ್ಲಿ ನಾವೊಂದು ಈ ದೇವರು ಯಾರನ್ನು ತನ್ನ ಮಗನ ಹುಟ್ಟಿದ ಹಬ್ಬಕ್ಕೆ ಆಹ್ವಾನಿಸಿದ ಎಂಬ ಅಂಶವನ್ನು ನಾವು ಗಮನಿಸುವಾಗ ದೇವರ ಹೃದಯವನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ. ದೇವರ ಹೃದಯದಲ್ಲಿ ಶ್ರೀಮಂತರಿಗೂ ಬಡವರಿಗೂ ಎಲ್ಲರಿಗೂ ಆತನ ಸ್ಥಾನವಿದೆ. ದೇವರಿಗೆ ಗೊತ್ತು ಶ್ರೀಮಂತರಿಗೂ ಬಡವರಿಗೂ ಇರುವ ಅಗತ್ಯಗಳು, ಸಮಸ್ಯೆಗಳು ಒಂದೇ. ಅದು ಈ ಲೋಕದ ಹಣವಾಗಲಿ, ಜನರಾಗಲಿ, ಯಾವುದೇ ವ್ಯವಸ್ಥೆ ಆಗಲಿ ಅದನ್ನು ನೀಡೋದಕ್ಕೆ ಸಾಧ್ಯವಿಲ್ಲ. ಅದು ದೇವರು ಮಾತ್ರ ನೀಡೋದಕ್ಕೆ ಸಾಧ್ಯ ಎಂಬುದಾಗಿ. ಮೂರನೆಯದಾಗಿ, ದೇವರು ಯಾರನ್ನು ಯಾವಾಗ ಎಲ್ಲಿ ಭೇಟಿಯಾಗಬೇಕೆಂಬುದಾಗಿ ಆತನಿಗೆ ಚೆನ್ನಾಗಿ ಗೊತ್ತಿದೆ. ಬಹುಶಃ ಇವತ್ತು ದೇವರ ವಾಕ್ಯದ ಮುಖಾಂತರ ದೇವರು ನಿಮ್ಮನ್ನು ಭೇಟಿಯಾಗ್ತಾ ಇದ್ದಾನೆ. ಈ ಕ್ರಿಸ್ಮಸ್ ಹಬ್ಬ ಕೇವಲ ನಾವು ಬಹಿರಂಗವಾಗಿ ಕಾಣುವಂಥ ವಿಷಯಗಳ ಮೇಲೆ ನಮ್ಮ ಗಮನವಿಡದೆ ಅನೇಕರು ಬಹಿರಂಗವಾಗಿ ನಾನಾ ರೀತಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಕ್ರಿಸ್ಮಸ್ ಟ್ರೀನ ಇಟ್ಕೊಳ್ತಾರೆ, ಸ್ಟಾರ್ಗಳನ್ನ ಹಾಕ್ಕೊಳ್ತಾರೆ, ಕೇಕ್ಗಳನ್ನ ಮಾಡ್ಕೊಳ್ತಾರೆ, ಮೇಂಜರ್ಗಳನ್ನ ಮಾಡ್ಕೊಳ್ತಾರೆ. ಒಳ್ಳೆಯದು, ದೇವರಿಗೆ ಸ್ತೋತ್ರ. ಆದರೆ ನಾವು ಈ ಒಂದು ವಿಷಯವನ್ನು ನಾವು ಮರೆಯಬಾರದು. ಅದೇನೆಂದರೆ ತಂದೆಯಾದ ದೇವರು ತನ್ನ ಮಗನನ್ನು ಈ ಲೋಕಕ್ಕೆ ಕಳಿಸಿದ ಮುಖಾಂತರ ನಿಮ್ಮನ್ನು ತನ್ನ ಒಂದು ಹುಟ್ಟಿದ ಹಬ್ಬಕ್ಕೆ ಆಹ್ವಾನಿಸಿದ್ದಾನೆ. ನೀವು ಹೊರಗಿನವರಲ್ಲ, ನೀವು ತಿರಸ್ಕಾರ ಹೊಂದಿದವರಲ್ಲ, ನೀವು ಗಣನೆಗೆ ಬಾರದವರಲ್ಲ. ದೇವರು ನಿಮ್ಮನ್ನು ಅಮೂಲ್ಯರೆಂಬುದಾಗಿ ಪರಿಗಣಿಸಿ ನೀವು ಆತನಿಗೆ ಬೇಕಾಗಿದ್ದಾರೆ. ಯು ಆರ್ ಇಂಪಾರ್ಟೆಂಟ್. ನೀವು ಆತನಿಗೆ ಪ್ರಾಮುಖ್ಯವಾದ ಜನರಾಗಿದ್ದೀರಾ. ಅನೇಕ ಸಾರಿ ಈ ಲೋಕದ ಒಂದು ಹಬ್ಬಗಳಲ್ಲಿ, ಆಚರಣೆಗಳಲ್ಲಿ ಎಷ್ಟು ಜನ ನಿಮ್ಮ ಆಹ್ವಾನಿಸ್ತಾರೋ ಗೊತ್ತಿಲ್ಲ. ಅನೇಕರು ನಿಮ್ಮನ್ನು ಆಹ್ವಾನಿಸದೇ ಇರ್ಬೋದು. ಆದರೆ ಒಂದು ಶುಭ ಸಮಾಚಾರ, ನಮಗೆ ಸಂತೋಷ ಮೂಡಿಸುವ ವಿಷಯವೇನೆಂದರೆ ಈ ಸೃಷ್ಟಿಕರ್ತನಾದ ದೇವರು ತನ್ನ ಒಂದು ಇನ್ವೈಟ್ ಲಿಸ್ಟಲ್ಲಿ, ತನ್ನ ಒಂದು ಆಹ್ವಾನಿತರ ಒಂದು ಪಟ್ಟಿಯಲ್ಲಿ ನಿಮ್ಮ ಹೆಸರು ಬರೆಯಲ್ಪಟ್ಟಿದೆ. ಆ ಆಹ್ವಾನವನ್ನು ಕುರುಬರಾಗಿ ನೀವು ಸ್ವೀಕರಿಸಿ ಯೇಸುವನ್ನು ನೋಡೋದಕ್ಕೆ ಬರುವಾಗ, ಆ ಆಹ್ವಾನವನ್ನು ಈ ಜ್ಞಾನಿಗಳು ಸ್ವೀಕರಿಸಿ ಯೇಸುವನ್ನು ನೋಡೋದಕ್ಕೆ ಬರುವಾಗ, ಆತನ ಭೇಟಿಯಾಗುವಾಗ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ನೀವು ಕಂಡುಕೊಳ್ಳೋದಕ್ಕೆ ಸಾಧ್ಯ. ಪ್ರೀತಿಯನ್ನು ಹುಡುಕ್ತಾ ಇದ್ದೀರಾ? ಶಾಂತಿಯನ್ನು ಹುಡುಕ್ತಾ ಇದ್ದೀರಾ? ಸಮಾಧಾನ ಹುಡುಕ್ತಾ ಇದ್ದೀರಾ? ಯಶಸ್ವಿಯನ್ನು ಹುಡುಕ್ತಾ ಇದ್ದೀರಾ? ಬಿಡುಗಡೆಯನ್ನು ಹುಡುಕ್ತಾ ಇದ್ದೀರಾ? ನೀವು ಯೇಸುವನ್ನು ಭೇಟಿಯಾಗುವಾಗ ಅವೆಲ್ಲವೂ ಕೂಡ ಆತನಲ್ಲಿ ಸಿಗುತ್ತೆ ಎಂಬುದಾಗಿ ಇವತ್ತು ಈ ಕ್ರಿಸ್ಮಸ್ ಹಬ್ಬದ ದಿನದಂದು ಹೇಳೋದಕ್ಕೆ ನಾನು ಬಯಸುವಾತನಾಗಿದ್ದೇನೆ. ಮತ್ತೊಮ್ಮೆ
ಈ ಕ್ರಿಸ್ಮಸ್ ಹಬ್ಬದ ದಿನದಂದು ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವಿಶೇಷವಾದ ಶುಭಾಶಯಗಳನ್ನು ತಿಳಿಸೋದಕ್ಕೆ ಬಯಸ್ತೇನೆ. ನನ್ನ ಒಂದು ಪ್ರಾರ್ಥನೆ, ನೀವು ಯೇಸುವಿನ ಸನ್ನಿಹವಾಗಿ ಅರ್ಥ ಮಾಡಿಕೊಂಡು ಆತನೊಂದಿಗೆ ನಡೆಯುವಾಗ ನಿಮ್ಮ ಜೀವಿತವು ಅದು ಭಾಳ ವಿಭಿನ್ನವಾದ ಜೀವಿತವಾಗಿರುತ್ತದೆ. ಅದು ಯಶಸ್ವಿಯಿಂದ ಕೂಡಿತ ಜೀವಿತವಾಗಿರುತ್ತದೆ. ನೀವು ಅನೇಕರಿಗೆ ಆಶೀರ್ವಾದವಾಗಿರ್ತೀರಾ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಒಂದು ಚಿಕ್ಕ ಪ್ರಾರ್ಥನೆಯೊಂದಿಗೆ ನಾನು ಮುಗಿಸೋದಕ್ಕೆ ನಾನು ಬಯಸ್ತೇನೆ. ಸರ್ವಶಕ್ತನಾದ ನಮ್ಮ ಪರಲೋಕದ ದೇವರೇ, ಇವತ್ತು ನಿನ್ನ ವಾಕ್ಯದ ಮುಖಾಂತರ ನೀನು ಮಾತನಾಡಿದೆಂಬುದಾಗಿ ನಂಬುತ್ತೇವೆ. ಯಾರೆಲ್ಲ ಈ ವಾಕ್ಯವನ್ನು ಕೇಳುತ್ತಿದ್ದಾರ ಕರ್ತನೆ, ನೀನು ಅವರನ್ನು ಆಹ್ವಾನಿಸಿದ್ದೀಯಾ. ನಿನ್ನನ್ನು ನೋಡುವುದಕ್ಕೂ ನಿನ್ನನ್ನು ಅನುಭವಿಸುವುದಕ್ಕೂ ಕರ್ತನೆ ನೀನು ಅವರನ್ನು ಆಹ್ವಾನಿಸ್ತಾ ಇದ್ದೀಯಾ. ಆಹ್ವಾನವನ್ನು ಅವರು ಸ್ವೀಕರಿಸಿ ನಿನ್ನ ಬಳಿಗೆ ಬರುವಂತರಾಗಲಿ. ಕರ್ತನೆ, ಪ್ರತಿಯೊಬ್ಬರು ಕೂಡ ನಿನ್ನ ಪ್ರೀತಿಯನ್ನು ತುಂಬಿದವರಾಗಲಿ. ಅವರ ಮನೆಗಳಲ್ಲಿ ನಿನ್ನ ಮಹಿಮೆಯಿಂದ ತುಂಬಿಸು ಕರ್ತನೆ. ನಿನ್ನ ಶ್ರೇಷ್ಠವಾದ ಆಶೀರ್ವಾದಗಳಿಂದ ಅವರನ್ನು ತುಂಬಿಸು. ನೀನು ಆಶೀರ್ವದಿಸು ಕರ್ತನೆ. ಎಲ್ಲ ಸ್ತುತಿ ಘನ ಮಹಿಮೆಯನ್ನು ನಿಮ್ಮೊಬ್ಬರಿಗೆ ಸಲ್ಲಿಸುತ್ತೇವೆ. ಯೇಸುವಿನ ಅಮೂಲ್ಯದ ನಾಮದಲ್ಲಿ ನಾವು ಪ್ರಾರ್ಥಿಸ್ತೇವೆ ತಂದೆಯೇ. God bless you.